ಗಾರ್ಡನ್ ಸಿಟಿ, ಐಟಿ ಸಿಟಿ, ಸಿಲಿಕಾನ್ ಸಿಟಿ ಅಂತಲೇ ಜಗತ್ ಪ್ರಸಿದ್ಧ. ಇಂತಹ ನಗರಕ್ಕೆ ಗುಂಡಿಗಳ ಗಂಡಾಂತರ, ಅಪಕೀರ್ತಿಯ ಜೊತೆಗೆ ಬೇಡದ ಒಂದು ಟೈಟಲ್ ಸಿಕ್ಕಿದೆ. ಅದು ವಿಶ್ವದ 2ನೇ ದೊಡ್ಡ ಟ್ರಾಫಿಕ್ ಸಿಟಿ ಅಂತ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರಿಗೆ ವಿಶ್ವದಲ್ಲಿ 2ನೇ ರ್ಯಾಂಕ್. ದೇಶದಲ್ಲಿ ಸಿಲಿಕಾನ್ ಫಸ್ಟ್, ಪುಣೆ, ಮುಂಬೈ ನೆಕ್ಸ್ಟ್. ವರ್ಷದಲ್ಲಿ 7 ದಿನ ಟ್ರಾಫಿಕ್ನಲ್ಲೇ ಬೆಂಗಳೂರು ಮಂದಿ. ಟ್ರಾಫಿಕ್ 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 ಬರೀ ಗುಂಡಿಗಳಿಂದಲೇ ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಭವಿಷ್ಯ ರೂಪಿಸುವ ನಗರಿ ಅಂತಾನೆ ಬಿಂಬಿತವಾಗಿದೆ. ಗುಂಡಿ ಮತ್ತು ಟ್ರಾಫಿಕ್ ವಿಚಾರದಲ್ಲಿ ದಿನೇ ದಿನೇ ಕಳಪೆ ದಾಖಲೆ ಬರಿತಾ ಇರುವ ಬೆಂಗಳೂರು ಟ್ರಾಫಿಕ್ ಕುಖ್ಯಾತಿಯ ನಗರಗಳಲ್ಲಿ 2ನೇ ಸ್ಥಾನ ಪಡೆದಿದೆ. ಆ ಮೂಲಕ ಸಂಚಾರ ದಟ್ಟಣೆಯಲ್ಲಿ ಕೆಟ್ಟ ರೆಕಾರ್ಡ್ ಸೃಷ್ಟಿಸಿದೆ. ಬೆಳಿಗ್ಗೆ ಎದ್ದು ಆಫೀಸ್ ಅಂತ ಬೈಕ್ ಏರಿದ್ರೆ ಸಾಕು, ಬರೀ ಟ್ರಾಫಿಕ್ನದ್ದೇ ಕಿರಿಕಿರಿ. ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲೇ ಸುಸ್ತಾದವರೇ ಹೆಚ್ಚು. ಬೆಂಗಳೂರಿನ ಟ್ರಾಫಿಕ್ ದಟ್ಟಣೆ ಬಗ್ಗೆ ಸಾಮಾನ್ಯ ಜನರಷ್ಟೇ ಅಲ್ಲ, ಉದ್ಯಮಿಗಳು, ಕ್ರಿಕೆಟಿಗರು, ಸಿನಿಮಾ ಸ್ಟಾರ್ಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದುಂಟು. ಇದೀಗ ಸಂಚಾರ ದಟ್ಟಣೆ ಸಂಬಂಧ ಆಘಾತಕಾರಿ ವರದಿಯೊಂದು ಹೊರಬಿದ್ದಿದೆ. ವಿಶ್ವದಲ್ಲಿ ಟ್ರಾಫಿಕ್ ನಗರಗಳ ಪಟ್ಟಿಯಲ್ಲಿ ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನದಲ್ಲಿದ್ರೆ ಸಿಲಿಕಾನ್ ಸಿಟಿ 2ನೇ ಸ್ಥಾನದಲ್ಲಿದೆ. ಪುಣೆ 5ನೇ ಸ್ಥಾನ ಹಾಗೂ ಮುಂಬೈ 18ನೇ ಸ್ಥಾನ ಪಡೆದಿದೆ. ಬೆಂಗಳೂರು ರಸ್ತೆಗಳಲ್ಲಿ 10 ಕಿಲೋಮೀಟರ್ ದೂರ ಕ್ರಮಿಸಲು 36 ನಿಮಿಷ 9 ಸೆಕೆಂಡ್ ಬೇಕು. ಅಂದ್ರೆ 1 ಕಿಲೋಮೀಟರ್ ಸಂಚರಿಸಲು ಕನಿಷ್ಠ 3 ನಿಮಿಷ 37 ಸೆಕೆಂಡ್ ಸಮಯ ಬೇಕಾಗ್ತಿದೆ. ಸಂಜೆ ಸಮಯದಲ್ಲಿ ಕೇವಲ 2.5 ಕಿಲೋಮೀಟರ್ ದೂರ ಹೋಗಲು ಬೆಂಗಳೂರಲ್ಲಿ 15 ನಿಮಿಷ ಬೇಕು ಅನ್ನೋ ಸ್ಥಿತಿ ಇದೆ. ಇನ್ನು ಸಂಚಾರ ದಟ್ಟಣೆಯ ಮಟ್ಟ 2024ಕ್ಕಿಂತ ಶೇಕಡ 1.7ರಷ್ಟು ಹೆಚ್ಚಾಗಿದೆ. ಬೆಂಗಳೂರಿಗರು ವರ್ಷಕ್ಕೆ ಸರಾಸರಿ 168 ಗಂಟೆ ಕಾಲ ಟ್ರಾಫಿಕ್ನಲ್ಲೇ ಕಳೀತಿದ್ದಾರೆ. ಅಂದ್ರೆ ವರ್ಷದ 7 ದಿನ ಜನ ಟ್ರಾಫಿಕ್ನಲ್ಲೇ ಇರ್ತಾರೆ. ಕಳೆದ ವರ್ಷದ ಸಂಚಾರಕ್ಕೆ ಹೋಲಿಕೆ ಮಾಡಿದ್ರೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ಳೋ ಸಮಯ 2 ನಿಮಿಷ 4 ಸೆಕೆಂಡ್ ಹೆಚ್ಚಾಗಿದೆ. ಈ ಟ್ರಾಫಿಕ್ನ ಹೆಂಗೆ ಹೇಳ್ತೀಯ ಟೈಮಿಂಗು? ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಹೇಳೋಕ್ಕಾಗಲ್ಲ. ಇವಾಗ ಬೆಂಗಳೂರು ಒಳಗಡೆ ಬಂದ್ಬಿಟ್ರೆ, ಸಿಟಿ ಒಳಗಡೆ ಬಂದ್ಬಿಟ್ರೆ ಅಲ್ಲಲ್ಲಿ ಟ್ರಾಫಿಕ್ ಜಾಮು. ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಪೊಲೀಸರು ಹಲವು ಪ್ರಯತ್ನಗಳನ್ನ ನಡೆಸುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಟ್ರಾಫಿಕ್ ಸಿಗ್ನಲ್ ನಿರ್ವಹಣೆ ಮಾಡಲಾಗ್ತಿದೆ. ಬೆಳಗ್ಗೆ ಮತ್ತು ಸಂಜೆ ಅವಧಿಯಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ನಗರದಲ್ಲಿ ಅಂಡರ್ ಪಾಸ್, ಫ್ಲೈ ಓವರ್ಗಳು ನಿರ್ಮಾಣವಾಗ್ತಿವೆ. ಆದ್ರೂ ಟ್ರಾಫಿಕ್ ನಿಯಂತ್ರಣ ಸಾಧ್ಯವಾಗ್ತಾ ಇಲ್ಲ. ವಾಹನ ಸವಾರರು ಸಂಚಾರ ನಿಯಮ ಪಾಲಿಸಿದ್ರೆ ಟ್ರಾಫಿಕ್ ಕಡಿಮೆ ಮಾಡಬಹುದು ಅಂತಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿ. ಡೆವಲಪ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಸ್ ಜನಸಂಖ್ಯೆ. ಸೊ ಇದು ಸಮಯದಲ್ಲಿ ಒಂದು ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಇದು ಸರಿಯಾಗುತ್ತೆ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಅನುಮತಿ, ದಟ್ಟಣೆಗೆ ಆಗುತ್ತಾ ನೆರವು. ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆಯಿಂದ ಸಿಲಿಕಾನ್ ಸಿಟಿ ಮಾನ ಹರಾಜಾಗಿದೆ. ಈ ನಡುವೆ ಬೈಕ್ ಟ್ಯಾಕ್ಸಿ ಸೇವೆಗೆ ಕರ್ನಾಟಕ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಇದರಿಂದಾಗಿ ಬೈಕ್ ಟ್ಯಾಕ್ಸಿ ಅಧಿಕೃತವಾಗಿ ಪುನಾರಂಭಗೊಳ್ಳಲಿದೆ. ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾರ್ವಜನಿಕರಿಗೂ ಕಡಿಮೆ ದರದಲ್ಲಿ ಸೇವೆಗಳು ದೊರೆಯಲಿದೆ. ಬೈಕ್ ಟ್ಯಾಕ್ಸಿ ಅನುಮತಿಯಿಂದ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಾ ಕಡಿಮೆಯಾಗುತ್ತಾ ನೋಡಬೇಕಿದೆ. ಬೆಳೀತಾ ಇರುವ ಜನಸಂಖ್ಯೆ, ವಾಹನಗಳ ಸಂಖ್ಯೆಗೆ ಅನುಗುಣವಾಗಿ ರಸ್ತೆಗಳ ವಿಸ್ತರಣೆ, ಮೆಟ್ರೋ ವಿಸ್ತರಣೆ, ಫ್ಲೈ ಓವರ್ ನಿರ್ಮಾಣವಾಗಬೇಕು. ಆದರೆ ಈ ಕಾಮಗಾರಿಗಳು ವರ್ಷಗಟ್ಟಲೆ ಕುಂಟುತ್ತಾ ಸಾಗಿರೋದು ಟ್ರಾಫಿಕ್ ವಿಷಯದಲ್ಲಿ ಬೆಂಗಳೂರು ಕುಖ್ಯಾತಿಗೆ ಒಳಗಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.